ಆತ್ಮೀಯ ಶಿಕ್ಷಕ ಮತದಾರರೇ, ಜೂನ್ 3 ಸೋಮವಾರದಂದು ನಡೆಯಲಿರುವ ಆಗ್ನೇಯ ಶಿಕ್ಷಕರ ಕ್ಷೇತ್ರದ ವಿಧಾನ ಪರಿಷತ್ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದ ಅಧಿಕೃತ ಅಭ್ಯರ್ಥಿಯಾದ ಶ್ರೀ ಡಿ.ಟಿ. ಶ್ರೀನಿವಾಸ್ ರವರಿಗೆ ತಮ್ಮ ಅಮೂಲ್ಯವಾದ ಮತವನ್ನು ನೀಡಿ ಜಯಶೀಲನಾಗಿ ಮಾಡಬೇಕೆಂದು ವಿನಂತಿ. ಮತದಾನ ಮಾಡುವ ಕ್ರಮ ಸಂಖ್ಯೆ 2. ಶ್ರೀ ಡಿ.ಟಿ. ಶ್ರೀನಿವಾಸ್ ಅವರ ಹೆಸರಿನ ಮುಂದೆ ಈ ಚಿಹ್ನೆಯನ್ನು ಸರಿಯಾದ ರೀತಿ ಗುರುತು ಮಾಡಿ. 1.5 ಲಕ್ಷ ಕೊಡ್ಬೇಕು ಒಂದು ಹುಡುಗ IAS ಕೋಚಿಂಗ್ ತಗೊಳ್ಬೇಕಾದ್ರೆ. ನೀವು ಅಲ್ಲಿ ಹೋಗಿ ನೋಡಿ, 5,000 ರೂಪಾಯಿ ಕೊಟ್ರೆ ಸಾಕು. 5,000 ರೂಪಾಯಿ ಕೊಟ್ರೆ ನಿಮ್ಗೆ ಅಡ್ಮಿಷನ್ ಸಿಗುತ್ತೆ, ಫ್ರೀ ಲೈಬ್ರರಿ ಮತ್ತೆ ಫ್ರೀ ಕೋಚಿಂಗ್ ಇರುತ್ತೆ. ಅದಕ್ಕೆ ನಮ್ಮ ಜಿಲ್ಲಾಧಿಕಾರಿಗಳು ಕೂಡ ಸಹಾಯ ಮಾಡ್ತಾ ಇದ್ದಾರೆ. ಈಗಿನ ಜಿಲ್ಲಾಧಿಕಾರಿಗಳು ಅವ್ರು ನನ್ನ ಬ್ಯಾಚ್ಮೆಂಟ್ ಇದ್ದಾರೆ, ಅಕ್ರಮ್ ಪಾಷಾ ಅಂತ. ಈ ರೀತಿ ಬಹಳಷ್ಟು ಜನ ಅದಕ್ಕೆ ಸಹಾಯ ಮಾಡ್ತಾ ಇದ್ದಾರೆ. ಅವರೆಲ್ಲ ಯಾಕೆ ಸಹಾಯ ಮಾಡ್ತಾ ಇದ್ದಾರೆ ಅಂದ್ರೆ, ಏನಾದ್ರೂ ಒಂದು ಆಗಿ ಕೋಲಾರ ಜಿಲ್ಲೆಯಿಂದ ಬಹಳಷ್ಟು ಜನ 4 ಅಂಕಗಳ ಮುನ್ನಡೆಯಲ್ಲಿದ್ದ ಡೇಂಜರ್ ಬಾಯ್ಸ್ ತಂಡಕ್ಕೆ IPS ಅಧಿಕಾರಿ ದೇವರಾಜ್ ಸರ್, ರಾಜ್ಯದ ಏಕಲವ್ಯ ಪ್ರಶಸ್ತಿ ವಿಜೇತ. ಈ ಚಾಂಪಿಯನ್ಶಿಪ್ನ ಬಲಿಷ್ಠ ತಂಡಗಳಲ್ಲಿ ಒಂದಾದಂತಹ ಭೈರತಿ ಬಾಯ್ಸ್ ತಂಡದ ಪರಿಚಯದಲ್ಲಿ ಮುಖ್ಯ ಅತಿಥಿ ವರಿಯರ್ ಮುಖ್ಯ ಸಮಾಜ ಸೇವಕಿ ರಾಜೇಶ್ವರಿ ಮೇಡಮ್ ಅವರು, ಕಡಗಟ್ಟೂರಿನ ಸಮಾಜ ಸೇವಕ, ಜನಸೇವೆಯಲ್ಲಿ ತನ್ನನ್ನು ಗುರುತಿಸಿಕೊಂಡವರು. ಈ ದಿನದ ವಿಜಯ್ ಕುಮಾರ್ ಸರ್, ಸಮಾಜ ಸೇವಕ ನಾರಾಯಣ ಸ್ವಾಮಿ ಅವರು, ಸುರೇಶ್ ಬಾಬು ಅವರು ಹಾಗೂ ಗ್ರಾಮ ಪಂಚಾಯತ್ ಸದಸ್ಯರಾದಂತಹ ಯಾವ ರೀತಿ ನಾವು ಜೀವನನ ನಡೆಸಬೇಕು ಅಂತ ಅವ್ರು ಏನು ಹೇಳ್ಕೊಟ್ಟಿದ್ರು, ಅದರ ಅಡಿಯಲ್ಲಿ ನಾವು ಅವರ ಹಾಕೊಟ್ಟಂತ ದಾರಿಯಲ್ಲಿ ನಾವು ನಡೀತಿದ್ವಾ ಇಲ್ವಾ ಒಂದು ಪ್ರಶ್ನೆನ ಹಾಕೊಂಡ್ರೆ ನಮ್ಮ ಕಣ್ಣು ಮುಂದೆ ಬರುತ್ತೆ ನಾವು ಯಾವ ರೀತಿ ನಡೀತಾ ಇದ್ದೀವಿ. ಆ ರೀತಿ ಏನಾದ್ರೂ ಅವರು ಹಾಕೊಂಡ ದಾರಿಯಲ್ಲಿ ನಾವು ನಡೀಲಿಲ್ಲ ಅಂದ್ರೆ ದಯವಿಟ್ಟು ತಿದ್ದುಕೊಂಡು ಸರಿ ಮಾಡಿಕೊಂಡು ಅವರ ಏನು ಮೌಲ್ಯಗಳನ್ನ ಅವರು ಸಂವಿಧಾನದಲ್ಲಿ ಅಳವಡಿಸಿದ್ದಾರೆ. ಹೇಳ್ತಾ ಹೋಗ್ಬೇಕಾದ್ರೆ ಬಹಳಷ್ಟು ಸಾಮಾನ್ಯ ಜನರಿಗೆ ಸಂಬಂಧಪಟ್ಟಂತ ವಿಚಾರಗಳನ್ನ ಸಂವಿಧಾನದ ಬೇರೆ ಬೇರೆ ಪರಿಚ್ಛೇದಗಳಲ್ಲಿ, ಚಾಪ್ಟರ್ಗಳಲ್ಲಿ ಅದನ್ನ ಸೇರಿಸಿದ್ದಾರೆ. ದಯವಿಟ್ಟು ಅವರ ಹಾಕೊಂಡದ ದಾರಿಯಲ್ಲಿ ನಡಿಬೇಕು ಅಂತ ವಿಶೇಷವಾಗಿ ಯುವಕರಿಗೆ ನಾನು ಕೇಳ್ಕೊಳ್ತೀನಿ. ಎರಡನೇದು, ನಾರಾಯಣ ಸ್ವಾಮಿ ಅವರು ಹೇಳಿದ್ರು, ಅದನ್ನು ಹೇಳಿದಾರೆ ವಿಚಾರನ. ನಾನು ಹೋದಂತ ಸಂದರ್ಭದಲ್ಲಿ ಕೋಲಾರ ನಗರದಿಂದ, ಕೋಲಾರ ಜಿಲ್ಲೆಯಿಂದ ಪ್ರದೇಶದಲ್ಲಿ 90% ಜನಗಳಿಗೆ IAS ಅಂದ್ರೇನು, IPS ಅಂದ್ರೇನು ಗೊತ್ತಿರಲಿಲ್ಲ. ಯುವಕರಿಗೆ, ಕಾಲೇಜ್ ಸ್ಟೂಡೆಂಟ್ಸ್ಗೆ ಗೊತ್ತಿರಲಿಲ್ಲ. ಬೆಂಗಳೂರಿಗೆ ಹೋದ 3-4 ವರ್ಷ ಆದ್ಮೇಲೆ IAS ಅಂದ್ರೇನು, IPS ಅಂದ್ರೇನು, ಯಾವ ರೀತಿ ಓದ್ಬೇಕು, ಎಷ್ಟು ಸ್ಟೇಜ್ ಎಕ್ಸಾಮ್ಸ್ ಇದೆ, ಪ್ರಿಲಿಮಿನರಿ ಅಂದ್ರೇನು, ಮೈನ್ಸ್ ಅಂದ್ರೇನು, ಇಂಟರ್ವ್ಯೂ ಅಂದ್ರೇನು, ಯಾವ ಬುಕ್ ಓದ್ಬೇಕು, ಯಾವ ರೀತಿ ಓದ್ಬೇಕು ಅಂತ ಗೊತ್ತಿರಲಿಲ್ಲ. ಅದನ್ನೆಲ್ಲ ಮನಗಟ್ಟು ನಾನು ಈ ಜಿಲ್ಲೆಗೆ ಅಚಾನಕ್ ಆಗಿ SP ಆಗಿ ಬಂದ ಸ್ವಲ್ಪ ದಿನದ ನಂತರ ನನಗೆ ಅನಿಸಿದ್ದು, ಇಲ್ಲಿ ಯಾವುದೇ ರೀತಿಯಾದಂತಹ ಆ ರೀತಿ ಅವಕಾಶ ಇಲ್ಲ. ಯುವಕರು ಹೋಗ್ಬೇಕಾದ್ರೆ ಡೆಲ್ಲಿಗೆ ಹೋಗಿ ಓದ್ಬೇಕು, ಇಲ್ಲ ಬೆಂಗಳೂರಿಗೆ ಹೋಗಿ ಓದ್ಬೇಕು, ಇಲ್ಲ ಹೈದರಾಬಾದ್ ಅಕಾಡೆಮಿಗಳಲ್ಲಿ ಹೋಗಿ ಓದ್ಬೇಕಾಗಿದೆ. ಅದ್ಯಾವುದು ಕೊರತೆ ಬರಬಾರ್ದು ಕೋಲಾರ ಜಿಲ್ಲೆಯಲ್ಲಿ ಯುವಕರಿಗೆ, ಬಡವರಿಗೆ ಅಂತ ಹೇಳಿ ಒಂದು ಕೋಲಾರ ಡಿಗ್ರಿ ಕಾಲೇಜ್, ಗವರ್ಮೆಂಟ್ ಕಾಲೇಜ್ ಪಕ್ಕದಲ್ಲಿ ಯಾರೋ ಒಬ್ಬರು ಕೋಲಾರದವರು ಡಾಕ್ಟರ್ ಶಂಕರ್ ಅಂತ, ನಿಮ್ಮ ವೇಮ್ಗಲ್ನವರೇ, ಅವರೊಂದು ಬಿಲ್ಡಿಂಗ್ ನ ಫ್ರೀ ಆಗಿ ಕೊಟ್ಟಿದ್ದಾರೆ. ದೊಡ್ಡ ಬಿಲ್ಡಿಂಗ್ ನ ಫ್ರೀ ಆಗಿ ಕೊಟ್ಟರು. ಆ ಬಿಲ್ಡಿಂಗ್ ನಲ್ಲಿ ಡೆಲ್ಲಿ ಮಟ್ಟದಲ್ಲಿ ಯಾವ ರೀತಿ IAS IPS ಕೋಚಿಂಗ್ ಇರುತ್ತೋ ಅದೇ ರೀತಿ ಇಲ್ಲಿ ನಾವು ಕೋಚಿಂಗ್ ಇನ್ಸ್ಟಿಟ್ಯೂಷನ್ ರೆಡಿ ಮಾಡಿ ಅಲ್ಲಿ ಫ್ಯಾಕಲ್ಟಿ, ಲೈಬ್ರರಿ ಮತ್ತೆ ಕ್ಲಾಸ್ ರೂಮ್ಸ್ ಎಲ್ಲ ಮಾಡಿದ್ದೀವಿ. ಅಲ್ಲಿ ಪಾಠ ಮಾಡೋದಕ್ಕೆ ಬೆಂಗಳೂರಿನಿಂದ ಫ್ಯಾಕಲ್ಟಿ ಬರ್ತಾರೆ. ಇಲ್ಲಿ ಕೋಲಾರದವ್ರು ಯಾರಿಲ್ಲ, ಬೆಂಗಳೂರಿನಿಂದ ಬರ್ತಾರೆ. ದಯವಿಟ್ಟು ಯುವಕರು ಅದನ್ನ ಆ ಸದಾವಕಾಶನ ಬಳಸ್ಕೊಂಡು, ಕೋಲಾರ ಜಿಲ್ಲೆಯಿಂದ ಮೊದಲೆಲ್ಲ ಒಂದು ಇತಿಹಾಸ ಇತ್ತು ಕೋಲಾರ ಜಿಲ್ಲೆಗೆ. KAS ಅಂದ್ರೆ ಕರ್ನಾಟಕ ಅಡ್ಮಿನಿಸ್ಟ್ರೇಟಿವ್ ಸರ್ವಿಸ್ ಅಂತ ಇರಲಿಲ್ಲ, ಕೋಲಾರ ಅಡ್ಮಿನಿಸ್ಟ್ರೇಟಿವ್ ಸರ್ವಿಸ್ ಅಂತ ಇತ್ತು. ಯಾಕೆಂದ್ರೆ 100 ಪೋಸ್ಟ್ ಇದ್ರೆ 100 ಪೋಸ್ಟ್ಗಳಲ್ಲಿ 20-25 ಜನ ಕೋಲಾರದವ್ರು ಸೆಲೆಕ್ಷನ್ ಆಗ್ತಾ ಇದ್ರು. ಉಳಿದ 75 ಜನ ಇಡೀ ರಾಜ್ಯದಿಂದ ಆದ್ರೆ ಕೋಲಾರ ಜಿಲ್ಲೆಯವರು 25 ಜನ ಆಗ್ತಾ ಇದ್ರು. ಆದ್ರೆ ಇತ್ತೀಚಿನ ದಿನಗಳಲ್ಲಿ ಅದು ಬಹಳಷ್ಟು ಕಡಿಮೆ ಆಗಿದೆ. ಯಾಕೆಂದ್ರೆ ಯುವಕರಿಗೆ
ಅದಕ್ಕೊಂದು ಮಾರ್ಗದರ್ಶಕರು ಇಲ್ಲ, ಮಾರ್ಗದರ್ಶನ ಇಲ್ಲಿ ಕಡಿಮೆ ಆಗಿತ್ತು. ಹಾಗಾಗಿ ಇವತ್ತು ನಾವು ಈ ಪ್ಲಾಟ್ಫಾರ್ಮ್ ಅನ್ನ, ಈ ಅವಕಾಶನ ನಾನು ಬಳಸ್ಕೊಂಡು ನಿಮ್ಮೆಲ್ಲರಿಗೂ ರಿಕ್ವೆಸ್ಟ್ ಮಾಡ್ತಿರೋದೇನೆಂದ್ರೆ, ರಿಲಯನ್ಸ್ ಮಾರ್ಟ್ ಅಂತ ಇದೆ ಕೋಲಾರ ಡಿಗ್ರಿ ಕಾಲೇಜ್ ಪಕ್ಕದಲ್ಲಿ, ರಿಲಯನ್ಸ್ ಮಾರ್ಟ್ ಅಂತ ಇದೆ. ಅಲ್ಲಿ 3ನೇ ಫ್ಲೋರ್ ಅಲ್ಲಿ ಹೋದ್ರೆ DMR ಅಂತ ಇದೆ, DMR ಇನ್ಸ್ಟಿಟ್ಯೂಟ್ ಫಾರ್ IAS IPS ಅಂತ. ಹೈದರಾಬಾದ್ ನಲ್ಲಿ ನೀವು 1 ಲಕ್ಷ ಕೊಡಬೇಕು, ಡೆಲ್ಲಿಯಲ್ಲಿ 4 ಲಕ್ಷ ಕೊಡ್ಬೇಕು. ಅವ್ರು ಹೇಳ್ತಾ ಇದ್ರು ಹೈದರಾಬಾದ್ ಅಲ್ಲಿ 1 ಲಕ್ಷ, ಡೆಲ್ಲಿಯಲ್ಲಿ 4 ಲಕ್ಷ, ಬೆಂಗಳೂರಿನಲ್ಲಿ 1.5 ಲಕ್ಷ ಕೊಡ್ಬೇಕು ಒಂದು ಹುಡುಗ IAS ಕೋಚಿಂಗ್ ತಗೊಳ್ಬೇಕಾದ್ರೆ. ನೀವು ಅಲ್ಲಿ ಹೋಗಿ ನೋಡಿ, 5,000 ರೂಪಾಯಿ ಕೊಟ್ರೆ ಸಾಕು. 5,000 ರೂಪಾಯಿ ಕೊಟ್ರೆ ನಿಮ್ಗೆ ಅಡ್ಮಿಷನ್ ಸಿಗುತ್ತೆ, ಫ್ರೀ ಲೈಬ್ರರಿ ಮತ್ತೆ ಫ್ರೀ ಕೋಚಿಂಗ್ ಇರುತ್ತೆ. ಅದಕ್ಕೆ ನಮ್ಮ ಜಿಲ್ಲಾಧಿಕಾರಿಗಳು ಕೂಡ ಸಹಾಯ ಮಾಡ್ತಾ ಇದ್ದಾರೆ. ಈಗಿನ ಜಿಲ್ಲಾಧಿಕಾರಿಗಳು ಅವ್ರು ನನ್ನ ಬ್ಯಾಚ್ಮೆಂಟ್ ಇದ್ದಾರೆ, ಅಕ್ರಮ್ ಪಾಷಾ ಅಂತ. ಈ ರೀತಿ ಬಹಳಷ್ಟು ಜನ ಅದಕ್ಕೆ ಸಹಾಯ ಮಾಡ್ತಾ ಇದ್ದಾರೆ. ಅವರೆಲ್ಲ ಯಾಕೆ ಸಹಾಯ ಮಾಡ್ತಾ ಇದ್ದಾರೆ ಅಂದ್ರೆ, ಏನಾದ್ರೂ ಒಂದು ಆಗಿ ಕೋಲಾರ ಜಿಲ್ಲೆಯಿಂದ ಬಹಳಷ್ಟು ಜನ ಬಹಳ ಧನ್ಯವಾದಗಳು. ಇಲ್ಲಿ ನಿಜವಾಗ್ಲೂ ನನಗೆ ಅವರು ಇನ್ವಿಟೇಷನ್ ಆಯೋಜಕರು ಅಂಬರೀಷ್ ಮತ್ತೆ ಕಿರಣ್ ಅವರ ಸ್ನೇಹಿತರು ನನ್ನ ಬಂದು ಇನ್ವಿಟೇಷನ್ ಕೊಟ್ಟಾಗ, ನಾನೆಲ್ಲೋ ಸಣ್ಣದಾಗಿ ಏನೋ ಒಂದು ಟೂರ್ನಮೆಂಟ್ ಮಾಡಿರ್ತಾರೆ ಅನ್ಕೊಂಡು ಬಂದೆ. ನಿಜವಾಗ್ಲೂ ಬಹಳ ಹೃದಯದಿಂದ ಹೇಳ್ತಾ ಇದ್ದೀನಿ, ಮನಸ್ಸಿನಿಂದ ಹೇಳ್ತಾ ಇದ್ದೀನಿ, ಕೋಲಾರ ಜಿಲ್ಲೆಗೆ ಇದು ಬಹಳಷ್ಟು ಒಂದು ಕಿರೀಟ ತರುವಂತ ಒಂದು ಕಾರ್ಯಕ್ರಮ. ಬಹಳ ಸುಸಜ್ಜಿತವಾಗಿ, ಬಹಳ ಡಿಗ್ನಿಫೈಡ್ ಆಗಿ, ನೀಟಾಗಿ ಅರೇಂಜ್ ಆಗಿದೆ. ಪ್ಲೇಯರ್ಸ್ ಕೂಡ ರಾಜ್ಯದ ಎಲ್ಲ ಭಾಗಗಳಿಂದ ಬಂದಿದ್ರಿ. ಅದೆಲ್ಲದಕ್ಕಿಂತ ಬಹಳ ಮುಖ್ಯವಾಗಿ ಏನು ಕಪ್ಪು ಹೆಸರಿಟ್ಟಿದ್ದೀರಿ, ನಿಜವಾಗ್ಲೂ ನಾನು ಎಲ್ಲೂ ಕೇಳಿಲ್ಲ. ನಾನು ಕರ್ನಾಟಕದಲ್ಲಿ ಬೀದರ್ ಜಿಲ್ಲೆ SP ಆಗಿ ಕೆಲಸ ಮಾಡಿದ್ದೀನಿ, ಬೆಂಗಳೂರು ನಗರದಲ್ಲಿ ಬಹಳಷ್ಟು ಕೆಲಸ ಮಾಡಿದ್ದೀನಿ, ರಾಮನಗರ ಜಿಲ್ಲೆಯಲ್ಲಿ ಕೆಲಸ ಮಾಡಿದ್ದೀನಿ, ಗುಲ್ಬರ್ಗಾ ಜಿಲ್ಲೆಯಲ್ಲಿ ಕೆಲಸ ಮಾಡಿದ್ದೀನಿ. ನಾನು ಯಾವ ಜಿಲ್ಲೆಗಳಲ್ಲೂ ಈ ರೀತಿಯಾದಂಥ ಒಂದು ಬಹಳಷ್ಟು ಕ್ರೀಡಾ ಈವೆಂಟ್ಗಳ ಚಟುವಟಿಕೆಗಳಿಗೆಲ್ಲ ಭಾಗವಹಿಸಿದ್ದೀನಿ. ಸಿಲ್ವರ್ ಕಪ್ ಅಂತ, ಪ್ಲಾಟಿನಂ ಕಪ್ ಅಂತ, ಬೇರೆ ಏನೇನೋ ಜುಬ್ಲಿ ಕಪ್ ಅಂತ ಏನೇನೋ ಕಪ್ಸ್ ಕೇಳಿದ್ದೀನಿ. ಆದರೆ ದೇಶ ಕಂಡಂತ ಮಹಾನ್ ವ್ಯಕ್ತಿ, ಎಷ್ಟೋ ಜನಕ್ಕೆ ಶಕ್ತಿ ಇಲ್ದರವರಿಗೆ ಶಕ್ತಿ ತುಂಬಿದಂತ ಮಹಾನ್ ಚೇತನ ನಾಯಕ ಡಾಕ್ಟರ್ BR ಅಂಬೇಡ್ಕರ್ ಅವರ ಹೆಸರಿನಲ್ಲಿ ಅದು ಕಪ್ಪು ನೋಡಿ ಎಷ್ಟು ಚೆನ್ನಾಗಿದೆ. ಅವರ ಹೆಸರಲ್ಲಿ ಈ ಕಪ್ಪನ್ನು ಇಟ್ಟಿರೋದು ನಿಜವಾಗ್ಲೂ ಆಯೋಜಕರಿಗೆ ಮತ್ತೆ ಇಲ್ಲಿ ಎಲ್ಲ ಸೇರಿದಂತ ಈ ಊರಿನ ಎಲ್ಲ ಹಿರಿಯರಿಗೆ ತುಂಬ ಹೃದಯದ ಅಭಿನಂದನೆಗಳು. ಮತ್ತು ಇದು ಹೀಗೆ ಮುಂದುವರಿಯಲಿ. ಏನು ಕಪ್ಪು ಮಹಾನಾಯಕರ ಹೆಸರಲ್ಲಿ ಇಟ್ಟಿದ್ರಿ, ಬಹಳಷ್ಟು ಜನ ಯುವಕರಿದ್ರಿ. ನಮ್ದು ಎರಡೇ ಕೋರಿಕೆ ಇದೆ. ಬಹಳಷ್ಟು ಜನ ಬೆಳಗ್ಗೆ ಇದ್ರೆ ಡಾಕ್ಟರ್ BR ಅಂಬೇಡ್ಕರ್ ಅವರ 8-5 ಏನು ಕೊಡಲ್ಲ ಹೇಳ ಅಂತ ತ್ಯಾಗು 9-5 4 ಅಂಕಗಳ ಮುನ್ನಡೆಯನ್ನು ಕಾಯ್ದಿರಿಸಿಕೊಂಡು ಡೇಂಜರ್ ಬಾಯ್ಸ್ ದ್ವಿತೀಯ ಸೆಟ್ಟಿನಲ್ಲಿ ತ್ಯಾಗು ಹುಟ್ಟಿದ ಸ್ಪರ್ಶವರ ಹೊಡೆತದಲ್ಲಿ 14ನೇ ಅಂಕ. 2 ಅಂಕಗಳ ಮುನ್ನಡೆಯಲ್ಲಿರುವಂತಹ ದ್ವಿತೀಯ ಸೆಟ್ಟಿನ ಪಂದ್ಯ ಯಶವಂತದರೆ ಸರ್ವಿಸ್ ಕ್ಷೇತ್ರದಲ್ಲಿ ಯಾರ ಮಡಿಲಿಗೆ ಮಹಾನಾಯಕ ಕಪ್ 2024 ಡೇಂಜರ್ ಬಾಯ್ಸ್ ಅಶ್ವಲ್ ರೈ ಅವರೇ ಇಟ್ಕೊಳ್ಳೋದು ಇವ್ರ ಮೇಲೆ 15-16 15-16 ಸಮಬಲಕ್ಕೆ 1 ಅಂಕದ ಬೇಡಿಕೆ. ಸಮಬಲ 16-16 ಸಮಸ್ಥಿತಿಯನ್ನು ಕಂಡುಕೊಳ್ಳುತ್ತಿರುವಂತಹ ಈ ತಂಡಗಳು ಕ್ಷಣ ಕ್ಷಣಕ್ಕೂ ರೋಚಕ, ರೋಮಾಂಚನ, ಕುತೂಹಲ. 16ರಲ್ಲಿಯೂ 16 ಇಂಚ್
4 ಅಂಕಗಳ ಮುನ್ನಡೆಯಲ್ಲಿದ್ದ ಡೇಂಜರ್ ಬಾಯ್ಸ್ ತಂಡಕ್ಕೆ ಈ ಸಂದರ್ಭದಲ್ಲಿ ಮಾಟ ಮಾಡಿದವರ್ಯಾರು? 1 ಅಂಕದ ಮುನ್ನಡೆಯಲ್ಲಿ ಸಮರ್ಥನಹಳ್ಳಿ ತಂಡ 17-16.